ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದಂತವರ ತೆರವುಗೊಳಿಸಲಾಗ್ತಾ ಇರುವಂತದ್ದು ಮಾರ್ಷಲ್ಗಳು ಒಂದ್ ಕಡೆ ಅಖಾಡಕ್ಕಿಳಿದಿದ್ದಾರೆ, ಮತ್ತೆ ಒಂದ್ ಕಡೆ ಇನ್ನು ಕೆಲಸ ಏನ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಸೇಡ್ ತೀರಿಸಿಕೊಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಬಿಬಿಎಂಪಿ ಮತ್ತು ಮಾರ್ಷಲ್ಗಳಿಂದ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಪದೇ ಪದೇ ಬೀದಿ ಬದಿ ವ್ಯಾಪಾರ ತೆರವು ಮಾಡ್ತಾ ಇದ್ದಾರೆ ಬಿಬಿಎಂಪಿ ಅವರು. ಮೊನ್ನೆಯಷ್ಟೇ ವ್ಯಾಪಾರ ಮಾಡ್ತಾ ಇದ್ದಂತಹ ವೃದ್ಧನ ಮೇಲೆ ಮಾರ್ಷಲ್ ದರ್ಪವನ್ನ ಮೆರೆದಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಮಾರ್ಷಲ್ ವಿರುದ್ಧ ಆಕ್ರೋಶಗಳು ಕೂಡ ಹೆಚ್ಚಾಗಿದ್ವು. ಈ ಬೆನ್ನಲ್ಲೇ ಬಡ ವ್ಯಾಪಾರಿ ಪರ ಧ್ವನಿಯಾಗಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಮಾರ್ಷಲ್ ಎತ್ತಂಗಡಿ ಮಾಡಿ ಬಿಬಿಎಂಪಿ ಆದೇಶವನ್ನ ಕೂಡ ಹೊರಡಿಸಿತ್ತು. ಸಿಟ್ಟಿಗೆದ್ದಂತಹ ಮಾರ್ಷಲ್ಗಳಿಂದ ವ್ಯಾಪಾರಸ್ಥರ ವಿರುದ್ಧ ಮತ್ತೆ ತೆರವು ಕಾರ್ಯಾಚರಣೆ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಇದೀಗ ಶುರುವಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಸ್ಥರ ವಿರುದ್ಧ ರಿವೆಂಜ್ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆಯಾ ಬಿಬಿಎಂಪಿಯಿಂದ? ವ್ಯಾಪಾರಸ್ಥರಿಂದ ಬಿಬಿಎಂಪಿ ವಿರುದ್ಧ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರ ತೆರವಿಗೆ ಬಿಬಿಎಂಪಿ ಮುಂದಾಗಿದೆ. ನಮ್ಮ ಪಾಡಿಗೆ ನಾವು ಹೊಟ್ಟೆ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡಿರ್ತೀವಿ, ಆದರೆ ಬಿಬಿಎಂಪಿ ಮಾರ್ಷಲ್ಗಳು ನಮ್ಮ ಮೇಲೆ ದರ್ಪ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವ್ಯಾಪಾರಸ್ಥರು. ಇದ್ದಕ್ಕಿದ್ದಂಗೆ ಬಂದು ಎಲ್ಲ ತೆಗೆಸ್ಬಿಡೋರೆ. ಓಲೆ ಅದು ತಕ್ಕನಾಗ ನಮ್ಗೆ ಪರ್ಯಾಯ ವ್ಯವಸ್ಥೆನೂ ಮಾಡ್ಕೊಡಲ್ಲ ಅಂತಾರೆ. ಓಲೆ ಅಲ್ಲಿ ಮಾರೋಕ್ಕೂ ಬಿಡಲ್ಲ ಅಂತಾರೆ. ಏನೋ ಟೆರರಿಸ್ಟ್ಗಳು ನಮ್ಮನ್ನು ಹಿಡ್ದಂಗೆ ಹಿಡಿತಾರೆ. ಇಲ್ಲಿ ಬಂದು ದಿನ ಬೆಳಗ್ಗೆ ಕೆಲಸ ಇಲ್ಲದ್ರೆ ಬಂದು ಮಾಡ್ತಾರೆ. ಮಾಡೋ ಕಡೆ ಮಾಡಲ್ಲ ಅವರು. ಆ ಮಾರ್ಕೆಟಲ್ಲಿ ಓಡಾಡೋಕೆ ಬರೋಕ್ಕೆ ದಾರಿ ಇಲ್ಲ. ನೂರಾರು ಹೆಂಗಸರನ್ನ ಗುದ್ಕೊಂಡು ಹೋಯ್ತಾರೆ, ಹೊಡ್ಕೊಂಡು ಹೋಯ್ತಾರೆ, ಪಿಕ್ ಪ್ಯಾಕೆಟ್ ಮಾಡ್ತಾರೆ, ಅಲ್ಲಿ ಬಿಟ್ಬಿಡ್ತಾರೆ. ಇಲ್ಲಿ ಅಫಿಷಿಯಲ್ ಪದೇ ಪದೇ ಅಲ್ಲಿ ಯಾಕೆ ಈ ಥರ ಮಾಡ್ತಿದ್ದಾರೆ ಗೊತ್ತಿಲ್ಲ ಸರ್. ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಯಾರು ಕಾಕ್ಸವ್ರು ಅಂತಲೇ ಗೊತ್ತಿಲ್ಲ. ನಿನ್ನೆ ನೋಡಿದ್ರೆ ಪೇಪರೆಲ್ಲ ಬೈದವ್ರು ಅವ್ರಿಗೆ, ಅವ್ರು ಯಾರು ಏನಂತಾನೆ ಗೊತ್ತಿಲ್ಲ ಅಂತ ಬೈದವ್ರೆ. ತಿರ್ಗಾ ಬಂದು ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ಸೇನು ವೀರೇಶ್, ಬೀದಿ ಬದಿ ವ್ಯಾಪಾರಸ್ಥರನ್ನ ಮತ್ತೆ ಮತ್ತೆ ಟಾರ್ಗೆಟ್ ಮಾಡ್ತಾ ಇದೆಯಾ ಬಿಬಿಎಂಪಿ ಅನ್ನುವಂತಹ ಪ್ರಶ್ನೆ. ಮಾರ್ಷಲ್ಗಳು ಈ ರೀತಿಯಾದಂತಹ ದರ್ಪವನ್ನ ಮೊನ್ನೆ ಅಷ್ಟೇ ಮೆರೆದಿದ್ರು. ಅದಕ್ಕೆ ರಿಪಬ್ಲಿಕ್ ಕನ್ನಡ ಕೂಡ ಧ್ವನಿಯಾಗಿತ್ತು. ಇದೀಗ ಮತ್ತೆ ಫೀಲ್ಡ್ಗೆ ಇಳಿದಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಮ್ಯಾ, ಅಲ್ಲಿನ ವ್ಯಾಪಾರಸ್ಥರು ಮಾರ್ಷಲ್ಸ್ಗಳ ವಿರುದ್ಧ ಮತ್ತು ಬಿಬಿಎಂಪಿಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ದಿನದಿಂದ ದಿನಕ್ಕೆ ಬರ್ತಿದ್ದಾರೆ. ಅಲ್ಲಿ ನಾವು ಅಲ್ಲಿಗೆ ವ್ಯಾಪಾರ ಮಾಡೋಕ್ಕಾಗ್ತಿಲ್ಲ, ಅಲ್ಲಿ ಇದ್ರೆ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂತ ಹೇಳ್ತಾರೆ. ನಮ್ಮನ್ನು ಟೆರರಿಸ್ಟ್ ಥರ ಈಗಿನ ಸರ್ಕಾರ ಮತ್ತು ಇಲ್ಲಿನ ಬಿಬಿಎಂಪಿ ಅಧಿಕಾರಿಗಳು ನೋಡ್ತಿದ್ದಾರೆ. ಒಂದು ಕಡೆ ಟೆರರಿಸ್ಟ್ಗಳಿಗೆ ರಾಜ್ಯ ಆತಿಥ್ಯ ಕೊಡ್ತಾರೆ, ನಮ್ಮಂಥ ಬಡ ವ್ಯಾಪಾರಿಗಳಿಗೆ ಇವರು ಇಷ್ಟೊಂದು ಕುತಂತ್ರ ಮಾಡಿ ನಮ್ಮನ್ನು ಬೇರೆ ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ವ್ಯಾಪಾರ ಮಾಡೋದು ಹೇಗೆ ಸ್ವಾಮಿ ಅಂತೇನೋ ರಿಪಬ್ಲಿಕ್ ಕನ್ನಡ ಮುಂದೆ ಅಲ್ಲಿನ ವ್ಯಾಪಾರಸ್ಥರು ಅಳಲನ್ನು ತೋಡಿಕೊಂಡಿದ್ದಾರೆ. ಯಾಕಂದರೆ ಪದೇ ಪದೇ ಈ ಥರ ಆಗ್ತದೆ, ನಮಗೆ ಸೊಲ್ಯೂಷನ್ ಇಲ್ವಾ ಎಂಬುದು ಅಲ್ಲಿನ ವ್ಯಾಪಾರಿಗಳ ಪ್ರಶ್ನೆ ಆಗಿದೆ. ಯಾಕಂದರೆ ದಿನದಿಂದ ಬೆಳಗ್ಗೆ ವ್ಯಾಪಾರ ಮಾಡಬೇಕಾಗತ್ತೆ. ನಾವು ಸಾಲ ಸೂಲಿ ಮಾಡಿ ನಾವು ಈ ವ್ಯಾಪಾರ ಮಾಡ್ತಿದ್ವಿ, ಕೆಲವು ಬೇರೆ ಕಡೆಗೂ ಹಣ್ಣಿಗೂ ವ್ಯಾಪಾರ ಮಾಡ್ತಿದ್ವಿ. ಆದರೆ ನಮಗೆ ಬಿಬಿಎಂಪಿ ಮಾರ್ಷಲ್ಗಳು, ಬಿಬಿಎಂಪಿ ಅಧಿಕಾರಿಗಳು ತುಂಬ ತೊಂದರೆ ಕೊಡ್ತಿದ್ದಾರೆ. ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ, DCM ಸಾಹೇಬರಿಗೂ ಮನವಿ ಮಾಡಿದ್ವಿ. ಇವರು ಬ್ರ್ಯಾಂಡ್ ಬೆಂಗಳೂರು ಹೆಸರು ಹೇಳಿ ನಮ್ಮನ್ನು ಈ ಥರ ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆ ರಿಪಬ್ಲಿಕ್ ಕನ್ನಡ ಮುಂದೆ ಅಲ್ಲಿನ ವ್ಯಾಪಾರಸ್ಥರು ಒಂದು ಕಡೆ ಆಕ್ರೋಶ ಹೊರ ಹಾಕಿದ್ರು ಸರ್ಕಾರದ ವಿರುದ್ಧ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು ಮತ್ತು CM ಅವರು ಈ ಒಂದು ಅಂದರೆ ಇಲ್ಲಿನ ವ್ಯಾಪಾರಸ್ಥರಿಗೆ ಏನಾದರೂ ಪರಿಹಾರ ನೀಡಬೇಕು, ಮತ್ತೊಂದು ಕಡೆ ಏನಾದರೂ ಬೇರೆ ವ್ಯವಸ್ಥೆ ವ್ಯಾಪಾರಕ್ಕೆ ಅನುವು ಮಾಡಿ ಕೊಡಬೇಕು, ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.